ಅಣ್ಣ ನಮಸ್ಕಾರ. ನಮಸ್ತೆ This call ಹೇಳಿ. is now being recorded. ಅದೇ ಅಣ್ಣ ಫೋನ್ ಮಾಡಿದ್ ನಾನು ಒಂದು ಕಾರು ತಗೊಂಡಿದ್ದೆ ಅಣ್ಣ ಫಸ್ಟಿಗೆ ನಾನು ಎಲ್ಲೋ ಬೋರ್ಡ್ ಕಾರು. ನೀವೇನ್ ರೆಕಾರ್ಡ್ ಮಾಡ್ಬಿಡಿ, ನಾನೇ ರೆಕಾರ್ಡ್ ಮಾಡ್ಬಿಟ್ಟು FB-ಗೋ ಯೂಟ್ಯೂಬ್ಗೋ ಹಾಕ್ತೀನಿ. ಹೇಳಿ ಅಣ್ಣ ಹಂಗಲ್ಲ ಅಣ್ಣ, ಹೇಳಿ ಅದು ಹೇಳಿ 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 ಅಣ್ಣ ಅದು ಕಾರ್ ತಗೊಂಡಿದ್ದೆ ಫಸ್ಟಿಗೆ. ಒಂದ್ ತಿಂಗಳು ಇಟ್ಕೊಂಡೆ. ಒಂದ್ ನಿಮಿಷ ಇರೋಣ. ಕಾರ್ನ ತಗೊಂಡಿದ್ದೆ ಅಂದ್ರಲ್ಲ, ಹಾ ಅಣ್ಣ. ಹೊಸ ಕಾರ್ ತಗೊಂಡಿದ್ರ ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ರ? ಸೆಕೆಂಡ್ಸ್ ಅಣ್ಣ. ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ರಾ? ಹೌದಣ್ಣ. ಡೈರೆಕ್ಟ್ RC ಓನರ್ ನ ಭೇಟಿ ಮಾಡಿ ತಗೊಂಡಿದ್ರಾ ಇಲ್ಲ ಡೀಲರ್ ಹತ್ರ ತಗೊಂಡಿದ್ರ? ಅಣ್ಣ RC ಓನರ್ ಅಣ್ಣ. RC ಓನರ್ ಹತ್ರ ತಗೊಂಡಿದ್ರಾ? ಮ್ಯಾಟ್ರ್ ಹೇಳಿ. ತಗೊಂಡೆ ಫಸ್ಟ್ ತಗೊಂಡು ಆಮೇಲೆ ಒಂದ್ ತಿಂಗಳು ಇಷ್ಟ ಆಗ್ಲಿಲ್ಲ, ಸೇಲ್ ಮಾಡ್ಬೇಕಣ್ಣ ಕಾರು ಅಂತಂದೆ. ಒಂದೇ ನಿಮಿಷ ಇನ್ನೊಂದು ಕ್ಲಾರಿಫಿಕೇಶನ್ ತಗೊಂಡ್ಬಿಡ್ತೀನಿ. ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರಾ ಇಲ್ಲ ಗಾಡಿ ಲೋನ್ ಮೇಲೆ ಇತ್ತ? ಲೋನ್ ಮೇಗಿತ್ತ ಅಣ್ಣ. ಲೋನ್ ಮೇಲೆ ಗಾಡಿನ ತಗೊಂಡಿದ್ಯಾ ಅಂದ್ರೆ ನನ್ ಪ್ರಕಾರ ನೀನು ಬೇಜಾರ್ ಮಾಡ್ಕೊಂಬೇಡ. ಮುಟ್ಟಾಳ ದಡ್ಡ ಅಂದ್ರೂ ಕೂಡ ನೀನ್ ಬೇಜಾರ್ ಮಾಡ್ಕೊಂಬೇಡ, ನಾನ್ ಅಂತೀನಿ. ಯಾಕೆ ಅಂದ್ರೆ ಲೋನ್ ಮೇಲೆ ಗಾಡಿ ತಗೊಳ್ಳೋರೆಲ್ಲ ಮುಟ್ಟಾಳ್ರೆ. ಹೇಳೋಣ. ಅದ್ ರಿಟರ್ನ್ ಮಾಡ್ತೀನಣ್ಣ ಅಂತಂದೆ. ನನಗೆ ಕೊಡಪ್ಪ ಅಂತಂದ್ ರಿಟರ್ನ್ ಅವ್ರಿಗೆ ಕೊಟ್ಟೆ, ತಗೊಂಡವ್ರಿಗೆ, RC ಓನರ್ಗೆ. ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ರಿ? ಅಣ್ಣ 2 ಲಕ್ಷ ಕೊಟ್ಟಿದ್ದೆ ಅಣ್ಣ. 2,05,000 ಕೊಟ್ಟಿದ್ದೆ ಅಣ್ಣ. 2,05,000 ರೂಪಾಯಿ ಕೊಟ್ಟಿದ್ರಾ? ಅಣ್ಣ ಒಂದು EMI ಕಟ್ಟಿದ್ದೆ ಅಣ್ಣ. EMI ಕಟ್ಟಿರೋದ್ ಬಿಟ್ಬಿಡಿ. ನೀವು ದುಡ್ಕೊಂಡಿರ್ತಿರೋ, ಮನೆ ತಾವ್ ನಿಲ್ಲಿಸ್ಕೊಂಡಿರ್ತಿರೋ, ಶೋಕಿ ಮಾಡಿರ್ತಿರೋ, EMI ಕಟ್ಟಿದ್ ಹೋಯ್ತು. ಈಗ ಡೌನ್ ಪೇಮೆಂಟ್ 2 ಲಕ್ಷ ಕೊಟ್ಟಿದ್ದೀರಾ. ಈಗ ಗಾಡಿ ಮಾರ್ತೀನಿ ಅಂತ ಹೋದ್ರಿ, ಆ ಓನರ್ ನಾನೇ ತಗೊಂತೀನಿ ಕೊಡಪ್ಪ ಅಂತ ಕೇಳಿದ್ರು. ಹೌದಣ್ಣ. ಆಯ್ತು, ಇವಾಗ ನೀವು ತಗೊಂಡೋಗ ಅವ್ರಿಗೆ ಕೊಟ್ರಿ. ಆಮೇಲೆ ಅಣ್ಣ 1.5-2 ತಿಂಗಳು ಆಗಿ ಬಂದಣ್ಣ, ಅಮೌಂಟ್ ಕೊಡ್ತೀನಿ ಅಂತಾನೆ ಅವ್ರು ಕೊಡ್ತಾ ಇಲ್ಲ. ಈಗ ನೀವು ಒಂದ್ ನಿಮಿಷ ಇರ್ರಿ. ಅವ್ರಿಗೆ ನೀವು ದುಡ್ಡು ಕೊಟ್ರಲ್ಲ, ಕ್ಯಾಶ್ ಅಲ್ಲಿ ಕೊಟ್ರ, ಫೋನ್ ಪೇ ಅಲ್ಲಿ ಕೊಟ್ರ, ಇಲ್ಲ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರ? ಇಲ್ಲ, ಫೋನ್ ಪೇ ಅಣ್ಣ. ಫೋನ್ ಪೇ ಮಾಡಿದೀರಾ? ಪ್ರತಿಯೊಂದು ಅದ್ರ ಸ್ಕ್ರೀನ್ ಶಾಟ್ ಎಲ್ಲ ಇದಾವ? ಇದೆ ಅಣ್ಣ. ಸರಿ ಆಯ್ತು. ಇವಾಗ ವ್ಯಕ್ತಿಗೆ ನೀವ್ ಹೇಳಿ. ನೋಡ್ರಿ, ಫೋನ್ ಎತ್ತಲ್ಲ ಅವ್ರು. ಮನೆ ಎಲ್ರಿ ಇರೋದು? ರಾಜಾಜಿನಗರ ಅಣ್ಣ. ರಾಜಾಜಿನಗರ. ಅವ್ರ ಮನೆಗೆ ಹೋಗಿ ನೇರವಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು, ನೋಡೋಣ, ನಾವು ಡ್ರೈವರ್, ನಮ್ಗೆ ತೊಂದ್ರೆ ಆದ್ರೆ ತೊಂದ್ರೆ ಆಗಿರೋ ಅಂತವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಡ್ಸೋ ಅಂತ ರೀತಿಲಿ ಸಂಘಟನೆ ಇದಾವೆ. ಅದರಲ್ಲೂ ನಾನು ಸೋಮಶೇಖರ್ ಅನ್ನೋರ್ ಸಂಘಟನೆಯಲ್ಲಿ ಇದೀನಿ. ನೀವಿದೀರಾ ನಮ್ ಸಂಘಟನೆಯಲ್ಲಿ? ಇಲ್ಲ ಅನ್ಕೋ, ಕಷ್ಟ ಬಂದ ಬರ್ತೀರಾ. ಆಯ್ತು, ಸೋಮಶೇಖರ್ ಅನ್ನೋರ್ ಸಂಘಟನೆಯಲ್ಲಿ ಇದೀನಿ. ನೀವು ಈಗೇನ್ ಅಮೌಂಟ್ ನನ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದೀರಾ, ಆ ಅಮೌಂಟ್ ಕೊಡ್ತೀರಾ ಇಲ್ವಾ ಅಂತ ಓಪನ್ ಅಪ್ಪ ಕೇಳಿ. ಇಲ್ಲ ಅಪ್ಪ ಕೊಡಲ್ಲ, ಅದೇನ್ ಮಾಡ್ಕೊ ಹೋಗು ಅಂತ ಅಂದ್ರೆ, ನಿಮ್ ಹತ್ರ ಏನು ಅವ್ನಿಗೆ ದುಡ್ಡು ಕೊಟ್ಟಿರೋ ಸ್ಕ್ರೀನ್ ಶಾಟ್ ಗಳು ಇದಾವೆ, ಅದಷ್ಟು ಎಲ್ಲ ಒಂದ್ ಪ್ರಿಂಟ್ಔಟ್ ತಗೊಳ್ಳಿ. ತಗೊಂಡು ಒಂದು ರಾಜಾಜಿನಗರ ಅಂದ್ರೆ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಹೋಗಿ, ನೋಡಿ ಸರ್, ನಾನು ಈ ತರ ಈತನ ಹತ್ರ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಂಡಿದ್ದೆ, ಈ ತರ ಗಾಡಿನ ನಾನೇ ತಗೊಂತೀನಿ, ನಾನೇ ನಿನ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ನನ್ಗೆ ಅಮೌಂಟ್ ಕೊಡ್ದಂಗೆ ಮೋಸ ಮಾಡಿದಾನೆ ಅಂತ ಹೇಳಿ ಒಂದು 420, 840 ಕೇಸ್ ಹಾಕ್ಸಿ. ಇದನ್ನ ನೀವು ಕಂಪ್ಲೇಂಟ್ ಕೊಟ್ಟು ಅವನ ಮೇಲೆ ಕೇಸ್ ಹಾಕ್ಸಿದ್ರೆ, ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಮೇಲೆ ಅವನ್ನ ಕರೆಸ್ತಾರೆ. ಪೊಲೀಸ್ನವರು ಏನಪ್ಪಾ ಈ ತರ ನಿನ್ ಮೇಲೆ ಇವ್ರು ದೂರ್ ಕೊಡ್ತಿದಾರೆ ಅಂತ ಕೇಳ್ತಾರೆ. ಅಲ್ಲಿ ಬಂದ್ಮೇಲೆ ಅವ್ನ್ ಏನೇನ್ ಶಂಕ ಹೊಡಿತಾನೋ ಗೊತ್ತಾಗ್ತದೆ. ಒಂದ್ ವೇಳೆ ಅವ್ನ ಆಯ್ತು ಸ್ವಾಮಿ ನಾನು ಕಟ್ಕೊಡ್ತೀನಿ, ನನ್ ಕಾಲಾವಕಾಶ ಕೊಡಿ ಅಂದ್ರೆ, ಅವಾಗ ಪೊಲೀಸ್ ಅವ್ರ ಹತ್ರನೇ ಒಂದ್ ಸ್ಟೇಟ್ಮೆಂಟ್ ಬರ್ಸ್ಕೊಡೋದಕ್ಕೆ ಹೇಳಿ. ಅವ್ರಿಗೆ ಒಂದ್ ಸ್ಟೇಟ್ಮೆಂಟ್ ಬರ್ಸ್ಕೊಟ್ಬಿಡಿ ಸರ್, ಇಂತ ಡೇಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾವನಲ್ಲ, ನಾನು ಅಲ್ದು ಸಾಕಾಗ್ಬಿಟ್ಟಿದೀನಿ ಅಂತ ಹೇಳಿ, ಅವ್ನು ಇಂತ ಡೇಟ್ ಅಲ್ಲಿ ಅಂತ ಬರ್ಕೊಟ್ರೆ, ಆ ಡೇಟ್ ಅಲ್ಲಿ ಪೊಲೀಸ್ನವ್ರೆ ಹೇಳದ್ಮೇಲೆ ಈಸ್ಕೊಡ್ತಾರೆ. ಅವನೊಂದ್ ವೇಳೆ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಆತನ ಮೇಲೆ ಕೇಸ್ ಮಾಡಿ, ಕೇಸ್ ಆದ್ರೆ ಅದು ಕೋರ್ಟ್ ಲೆವೆಲ್ ಹೋಯ್ತು ಅಂದ್ರೆ ಅವ್ನು 100% ನಿಮ್ಗೆ ಹಣನ ಕಟ್ಕೊಡ್ಬೇಕು. ಸರಿನಾ? ಇದು ಕಾನೂನಾತ್ಮಕವಾಗಿ ನಡಿಬೇಕಾಗಿರುವಂತ ಪ್ರಕ್ರಿಯೆ. ಇದನ್ನ ಹೊರತುಪಡಿಸಿ ನಾನ್ ಮಾಡ್ತೀನಿ ಅಂದ್ರೆ 3 ಬಿಟ್ಟು ನಿಂತ್ಕೊಬೇಕು. ಅದೇನಾದ್ರೂ ಸರಿನೇ ಫೇಸ್ ಮಾಡಕ್ ನಾನು ರೆಡಿ ಅನ್ನೋ ರೀತಿಲಿ ನಿಂತ್ಕೋಬೇಕು. ಏನೋ ಒಂದ್ ಆಗ್ತದೆ, ಅದ್ರ ಕರ್ಮ ಅನುಭವಿಸ್ಬೇಕು. ಲೀಗಲ್ ಆಗಿ ಹೋಗ್ತಿ, ಇಲ್ಲಿಗಾರ ಹೋಗ್ತೀರಾ? ಲೀಗಲ್ ಆಗಿ ಹೋದ್ರೇನೆ ಒಳ್ಳೇದು. ಇದನ್ ಮಾಡಿ ಅವ್ರ ಮನೆ ಹತ್ರ ಹೋಗಿ ಅಷ್ಟ್ ಕೇಳ್ಬಿಟ್ಟು ನನಗ್ ಫೋನ್ ಮಾಡ್ಬೇಕು. ಸರಿ ಮಾಡ್ತೀನಿ. ಸರಿ. ಯಾವ್ದಾರ ಸಂಘಟನೆಲ್ಲ ಫಸ್ಟ್ ಸೇರ್ಕೊಳ್ಳಿ.